ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಗ್ನ ಪತ್ರಿಕೆಯಲ್ಲಿ ನನ್ನ ಮಾವಯ್ಯ ಅತ್ತೆ ಹೆಸರು ಇಲ್ಲ ಅಂದ್ರೆ ಕಾರ್ಡಲ್ಲಿ ನನ್ನ ಹೆಸರು ಬರ್ಕೂಡ್ದು. ಓ ನನ್ನ ಮುದ್ದು ಮರಿ, ತಿರ್ಗಪ್ಪ ಇಲ್ಲಿ ತಿರ್ಗಪ್ಪ. ನಾನು ಮುದ್ದೂನ ಅಲ್ಲ, ನಾನು ತಕ್ಕಡಿ ತಿರ್ಗುದಿಲ್ಲ. ಅಯ್ಯೋ ಕೋಪ ನೋಡಪ್ಪ, ಒಳ್ಳೆ ಮಕ್ಳ ತರ. ನನ್ ಕೋಪನೂ ಇಲ್ಲ, ನನ್ನ ಮಕ್ಳ ತರನೂ ಇಲ್ಲ. ಇಲ್ಲ ಮಾವ, ನೀನು ಮಗು ತರನೇ. ನೋಡಪ್ಪ ಇಲ್ಲಿ ನನ್ ಜಾಣ ಮರಿ, ನನ್ ಮುತ್ತು ಮರಿ. ಇವಾಗ ಜಾಣ ಮರಿ, ಮುದ್ದು ಮರಿ, ಆ ಮರಿ, ನಾಯಿ ಮರಿ ಎಲ್ಲ ಹೇಳ್ತೀಯ. ಆಮ್ಯಾಕೆ ನಂಗೆ ಬೇಜಾರಾಗೈಸಿಯೇ ಮಾಡ್ತೀಯ. ಆಮ್ಯಾಕೆ ಹಿಂಗೆ ಬಂದು ಬೇರೆ ಸಮಾಧಾನ ಮಾಡ್ತೀಯ. ಈಗ ನಿನ್ ತಾಯಿ ವಿಷಯದಲ್ಲಿ ನಾನು ಹಂಗೆ ಮಾಡಿತ್ತು ಮಾತಾಡಿದ್ದಕ್ಕೆ ಕೋಪ ಅಲ್ವಾ? ಅವ್ವಾ ಬುಡ್ಸ್ಬೇಡ ಹೇಳ್ಬಿಡ್ತಾರೆ ಇವ್ರಿಗೆ. ನೀವು ಡಾಕ್ಟರ್ ಓದಿಲ್ವೇ? ನಿನ್ ಕಾಲೇಜಲ್ಲಿ ಇದೆಲ್ಲ ಹೇಳ್ಕೊಡಕ್ಕಿಲ್ವೇ? ಕಾಲೇಜಲ್ಲಿ ಆರೋಗ್ಯ ಸರಿ ಮಾಡೋದನ್ನ ಹೇಳ್ಕೊಡ್ತಾರೆ, ಸಂಸಾರದ ಆರೋಗ್ಯ ಸರಿ ಮಾಡೋದನ್ನ ನಾವೇ ಕಲ್ತ್ಕೋಬೇಕಲ್ವಾ ಮಾವ? ಈಗ ಏನ್ ಹೇಳೋ ನಿನ್ ಪ್ರಾಬ್ಲಮ್? ಪ್ರಾಬ್ಲಮ್ ನೀನೀಗ ನನ್ನ ಪಾರ್ಟಿನ ಅಲ್ಲ ಹೆಂಗ್ಸಿನ ಪಾರ್ಟಿನೂ ನಂಗೆ ಸರಿಯಾಗಿ ಹೇಳ್ಬಿಡು ಆಟೆಯ. ನಾನು ಯಾವ ಪಾರ್ಟಿಗೆ ಸೇರಿಲ್ಲ, ನಾನು ಪಕ್ಷಕ್ಕಿಂತ ವ್ಯಕ್ತಿಪರ. ನನ್ನ ಮತ ಮನೆ ಸದಸ್ಯರಿಗಲ್ಲ, ನನ್ನ ಮತ ಮನೆಗೆ ಮಾತ್ರ ಎಂದು ಈ ಮೂಲಕ ಹೇಳಲು ಇಚ್ಛಿಸುತ್ತೇನೆ. ಹಾಗಾಗಿ ಅಭಿಮಾನಿಗಳು ನನ್ನನ್ನು ಈ ಪಕ್ಷದವರು ಆ ಪಕ್ಷದವರು ಎಂದು ಅಂದುಕೊಳ್ಳಬಾರದು. ಹೋಗ್ಬಾರ ಕೇಳ್ತೀವಿ ಅಂತಾನೆ ಹೇಳು. ಹೇಳಿದ್ನಲ್ಲ ಮಾವ, ನಾನು ಮನೆ ನೆಮ್ಮದಿ ಪರ ಅಷ್ಟೆ. ನೀನು ಹಿಂಗೆ ಕೋಪ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ರೀಸನ್ನೇ ಇಲ್ಲ. ಅಲ್ಲಿ ಮದ್ವೆ ಮುರಿದೋಗುತ್ತೆ ಅಂತ ಹೆದರ್ಕೋತಿದ್ದೆ, ಆದ್ರೀಗ ಅಪ್ಪನೇ ಮನೆಗೆ ಬಂದಾಯ್ತು, ಮದ್ವೆ ಕಾರ್ಡು ಪ್ರಿಂಟಿಗೂ ಹೋಗಾಯ್ತು, ಪರ್ಶುನೇ ಮನೆಗೆ ಬಂದು ಅತ್ತೆ ಹೆಸರು ಹಾಕ್ಸಾಯ್ತು. ಇನ್ನು ನಿನ್ನ ಮಾವ ಮಕ್ಳು ಖುಷಿಗೋಸ್ಕರ ಅದನ್ನ ಒಪ್ಕೊಂಡು ಆಯ್ತು. ಇನ್ನೇನು ಮಾವ ನಿನ್ನ ಸಮಸ್ಯೆ? ನಿನ್ನ ದೃಷ್ಟಿನಾಗೆ ಎಲ್ಲಾನು ಸರಿ ಹೋಗೈತೆ, ಆದ್ರೆ ಈ ಮನೆ ಮಗನಾಗಿ ನನ್ನ ತಂಗಿರ ಅಣ್ಣನಾಗಿ ನಾನು ಯೋಚನೆ ಬೇರೆ ಇರ್ತೈತೆ. ಪಂಚಾಯತಿನಾಗೆ ಆ ಹೆಂಗ್ಸೆ ಒಡಬೇಕದಿತ್ತು ಅಂತ ಸಾಬೀತಾಗ್ತೈತೆ. ಈಟೊಂದಿನ ಎಲ್ಲ ಜನರು ನಮ್ಮನ್ನ ಓಡೋದವ್ರ ಮಕ್ಳು ಅಂತ ಕರೆಯೋರು. ಇನ್ಮ್ಯಾಕೆ ಕಳ್ಳಿ ಮಕ್ಳು ಅಂತನೂ ಕರೀತಾರೆ. ಇದೆಲ್ಲ ಬೇಕಪ್ಪಾರು ನಮ್ಗೆ ಬೇಕ ಇವಾಗ? ಬಿಡು, ನಾನೇನೋ ಚಿಕ್ಕ ವಯಸ್ಸಿಂದ ನೋವು ತಿನ್ಕೊಂಡೇ ಬಂದೀವ್ನಿ, ನಂಗೆ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟೈತೆ. ಆದ್ರೆ ಮಾವ ಪಾಪ ಏನ್ ತೆಪ್ಪು ಮಾಡೋರೆ? ಅವ್ರು ಯಾಕೆ ಅನ್ಸ್ಕೋಬೇಕು? ಅವ್ರು ಯಾಕೆ ಈ ನೋವೆಲ್ಲ ತಿನ್ಬೇಕು? ಅವ್ರ ಕಣ್ಣು ನೋಡಿದ್ರೇನೆ ಗೊತ್ತಾಯ್ತದ ನಂಗೆಲ್ಲ. ಪಾಪ ಮಾವ. ಆ ಯಪ್ಪನ ಕಣ್ಣು ನೋಡಿದ್ರೆ ನಂಗೂ ಏನೇನೋ ಗೊತ್ತಾಗತ್ತೆ. ನಾಟಕ ಮಾಡಿದ್ ಸಾಕು, ಬಾ ಊಟ ಮಾಡೋಣ ಬಾ. ಬಾ ಮಾವ. ಬ್ಯಾಡ ಅಂತ ಹೇಳಿಲ್ವಾ? ಬ್ಯಾಡ ನಂಗೆ. ಏನ್ ಗೊತ್ತಾ, ನಿನ್ ಫೇವ್ರೆಟ್ ಮುದ್ದೆ ಮತ್ತೆ ಅವರೆಕಾಳು ಸೊಪ್ಪು ಸಾರು ಮಾಡಿದೆ. ಬಾ ಮಾವ. ನಾನು ಹೇಳ್ತಿಲ್ವಾ, ಮದ್ವೆಲಿ ಯಾವ ತೊಂದರೆನೂ ಆಗಲ್ಲ, ಇದಕ್ಕೆ ನಾನ್ ಗ್ಯಾರಂಟಿ. ಓಕೆ? ಜಳಪ್ಪ ಊಟ ಮಾಡೋಣ. ಆಯ್ತಾಯ್ತು, ಬರ್ತೀನಿ ಬಿಡು. ಏನೊಂದು ಮಾಯ ಮಾಡಿ ಕರ್ಕೊಂಡು ಬಿಡ್ತಾಳೆ ಪ್ರತಿ ಸಲ. ಅತ್ತೆ, ಇವತ್ತು ನೀವು ಮಾಡಿರೋ ಅಡುಗೆ, ನಿಮ್ಮ ಕೈ ರುಚಿನ ನಿಮ್ಮ ಮಗ ಎಷ್ಟೋ ವರ್ಷ ಆದ್ಮೇಲೆ ತಿಂತಿದ್ದಾರೆ. ನೀವು ಖುಷಿ ಪಡಬೇಕು. ನಾನು ಎಷ್ಟು ಬೇಡ ಅಂದರೂ ನನ್ನ ಕೈಲಿ ಅಡುಗೆ ಮಾಡಿಸಿದ್ಯಾ? ನಿನ್ನ ಗಂಡಂಗೆ ಗೊತ್ತಾದರೆ ಗಲಾಟೆ ಮಾಡಿದ್ರೆ ಕಷ್ಟ ಅಲ್ವಾ? ಅತ್ತೆ, ಹೆತ್ತಮ್ಮ ಜೊತೆಗೆ ಮನೇಲಿದ್ರು ಅವ್ರ ಕೈ ರುಚಿ ತಿಂದೆ ಹೋದರೆ ಅದು ಒಂದು ಜೀವನನ. ನೀವು ಸುಮ್ಮನೆ ಇರಿ, ನಾನಿದ್ದೀನಲ್ವ. ಅದ್ಗೆ ಊಟ ಕೊಡು, ಅದಕ್ಕೆ ಹಶ್ವಾಗ್ತಿದೆ. ಹಾ ಬಂದೆ. ಮೊದಲು ದೊಡ್ಡವ್ರಿಗೆ, ಆಮೇಲೆ ಚಿಕ್ಕವ್ರಿಗೆ. ಅಲ್ಲ, ದೊಡ್ಡವರು ಅಂತ ಅವ್ರಿಗೆ ಫಸ್ಟ್ ಬಡಿಸ್ದೆ ಓಕೆ, ಇಲ್ಲ ಅಣ್ಣ ತಾನೇ ದೊಡ್ಡವನು, ಅವನಿಗೆ ಬಡಿಸೋ ಬದಲು ನನ್ಗೆ ಯಾಕೆ ಬಡಿಸ್ತಿದ್ಯಾ? ನಿಮ್ಮ ಅಣ್ಣಂಗೆ ತಂಗಿರ್ ಮೊದಲು, ಆಮೇಲೆ ಇಡೀ ಜಗತ್ತು. ಅದಕ್ಕೆ ನಿಮಗೆ ಮೊದಲು ಬಡಿಸ್ದೆ. ನಮಗೂ ಅಷ್ಟೆ, ಅಣ್ಣನೇ ಮೊದಲು, ಆಮೇಲೆ ಜಗತ್ತು.
ಅದನ್ನ ನಿಮ್ಮ ಅದಕ್ಕೆ ಅವತ್ತೇ ತೋರಿಸ್ಕೊಟ್ಬಿಟ್ರಲ್ಲವ. ಯಾರು ಬೇಕು ಅಂತ ಕೇಳಿದಾಗ ನನ್ನ ತಂಗಿರು ನನ್ನ ಪಕ್ಕ ಬಂದು ನಿಂತ್ಕೊಂಡ್ರಲ್ಲ, ಆಟ್ ಸಾಕು ನನಗೆ, ಆಟ್ ಸಾಕು. ಮೀಸೆ ತಿರುವಿದ್ ಸಾಕು, ಊಟ ಮಾಡಿ. ಶಾರು, ಏಟೋ ವರ್ಷ ಆದ್ಮೇಲೆ ನಿನ್ ಕೈ ಊಟ ತಿಂತಾ ಇದ್ದೀನಿ. ಆಹಾ, ಪರಮಾನಂದ. ಮುದ್ದೆ ಮೊಸಪ್ ಸಾರು ಅಂದ್ರೆ ಹಿಂಗಿರ್ಬೇಕು ನೋಡು. ನೀನು ತಿನ್ನವ, ತಿನ್ ನೋಡು, ಸೂಪರ್ ಆಗೈತೆ. ಸೂಪರ್ ಆಗಿದೆ. ಅದನ್ನ ನಂಗಲ್ಲ, ನಿಮ್ಮ ಅದ್ಗೆ ಹೇಳು. ಅಲ್ಲ, ಡಾಕ್ಟ್ರ್ ಓದ್ಬಿಟ್ಟು ಈ ಇಟೊಂದು ಸಂದಾಗಿ ಮುದ್ದೆ ಸಾರು ಮಾಡಕ್ ಕಲ್ತ್ಬಿಟ್ಟವಳಲ್ಲ, ಬೇಷ್. ರೀ ನೋಡಿ, ನನ್ನ ಮಗ ನಾನು ಮಾಡಿದ ಅಡ್ಗೆನ ಇಷ್ಟಪಟ್ಕೊಂಡು ಊಟ ಮಾಡ್ತಾವನೆ. ಆ ಸ್ವರ್ಗನೇ ನನ್ನ ಮಡ್ಲಿಕ್ಕೆ ಬಿದ್ದಂಗೆ ಆಗಿದ್ದಾರೆ. ಪಾರು, ಇದನ್ನ ಮುದ್ದೆ ಅನ್ಬಾರ್ದು, ಕಪ್ಪು ಚಂದಿರ ಅನ್ಬೇಕು. ಯಾಕೆ ಮಾವ? ಯಾಕೆ ಅಂದ್ರೆ ಹಂಗೆ ಮುರ್ಕೊಂಡು ಬಾಯಿಗಿಡ ತಕ್ಷಣ ಗುಳಮ್ ಅಂತ ಜಾರ್ಕೊಂಡು ಹೊಂಟೋಯ್ತದೆ, ಜಾರ ಬಂಡೆ ತರ, ಅದಕ್ಕೆ. ಹಲೋ ಮಾರಿಗುಡಿ ಶಿವು, ನೀನ್ ಚಪ್ಪರಿಸ್ಕೊಂಡು ಒಂದ್ ತುತ್ತುನ ಹಂಗೆ ನುಂಗ್ಬಿಟ್ಟಲ್ಲ. ಈ ಅಡಿಗೆನ ಮಾಡಿರೋದು ನಿನ್ನೆಂಡ್ರಲ್ಲ, ನನ್ನೆಂಡ್ರು.